ಲಗೂನ್ ಸಗಣಿ ಒಂದು ಬಳ್ದು ಅಡುಗೆ ಮಾಡಕ್ಕೆ ಹೋಗ್ಬೇಕು. ನಮ್ಮನೆ ಗಂಡಸು ಇವತ್ತು ಲಗೂನ್ ಊಟಕ್ಕೆ ಬತ್ತೀನಂತ ಹೇಳ್ಯಾರೆ. ನನ್ನ ಅಂದಾಜು ಈ ಸತಿ ಸಗಣಿ ಬಳಿಯೋದೇ ಕೊನೆ ಅಂತ ಕಾಣ್ತದೆ. ಇನ್ನೇನು ಮಳೆ ಶುರು ಆಗ್ತದಲ್ಲ, ಮಳೆ ಶುರು ಆದಮೇಲೆ ಕಾಲಂತೆ ಹೆರ್ಗಿಡೋಕ್ಕಾಗಲ್ಲ. ಒದ್ಗೆಮ್ಮ ಓದ್ಗೆಮ್ಮ ಎಂತ ಮಾಡ್ತದಿರ್ರಿ? ಎಂಥದಿಲ್ಲ ಕಣೆ, ಸಗಣಿ ಬಳಿಯೋಣ ಅಂತ ಹೇಳ್ಕೊಂಡು ಅದಕ್ಕೆ ಅಂಗಳಕ್ಕೆಲ್ಲ ನೀರು ಹಾಕ್ತಾ ಇದ್ದೆ. ಅಲ್ಲ, ಮಳೆ ಬರಂಗೆ ಅದೇ ಕಣ್ರಿ, ಎಲ್ಲ ಕಡೆಗೂ ಮಳೆ ಹೋಯ್ತಾ ಇರೋದಂತೆ. ನೀವು ನೋಡಿದ್ರೆ ಅಂಗಳ ಬಳಿಯೋಕ್ಕೆ ಶುರು ಮಾಡಿರಪ್ಪ. ಹ್ಞೂ, ನಮ್ಮ ಕಡೆ ಅಂತ ಶುರು ಆಗಲ್ಲಲ್ಲ, ಅಂಗಳ ಎಲ್ಲ ಪೂರ ರಾಡಿಯಾಗಿ ಹೋಗ್ಯದ ಕಣೆ. ಅದಕ್ಕೆ ಒಂದು ಸ್ವಲ್ಪ ಅಂಗಳ ಬಳ್ದು ಹಾಕೋಣ ಅಂತ ಬಂದೆ. ಅಡುಗೆ ಕೆಲಸ ಎಲ್ಲ ಆಗ್ಯದೇನಲ್ಲ? ಇಲ್ಲ ಕಣೆ, ಈಗ ಮಾಡಕ್ಕೆ ಹೋಗ್ಬೇಕು. ನಮ್ಮನೆ ಗಂಡಸು ಲಗೂನ್ ಊಟಕ್ಕೆ ಬರ್ತೀನಂತ ಹೇಳಿ ಹೋಗ್ಯಾರೆ. ಅಲ್ಲ, ನೀ ಅಂತ ದಿನ ಸಂಜೆ ಬರಳಪ್ಪ, ಬೆಳಗುನೆ ಬಂದಿರೋದು? ಅಯ್ಯೋ, ಒಂದು ಇಸ್ಯ ಹೇಳ್ಬೇಕಂತ ಬಂದೆ ಕಣ್ರಿ. ಸಂಜೆ ತನಕ ತಡ್ಕೊಳಕ್ಕಾಗಲ್ಲ ನನ್ನ ಹತ್ರ, ಅದಕ್ಕೆ ಹೇಳೋಗೋಣ ಅಂತ ಬಂದೆ. ಹೌದಾ? ಎಂಥದ್ದು ಕಣೆ, ಎಂತ ಆತು? ಅದೇ ಕಣ್ರಿ, ಸೀನಪ್ಪಣ್ಣಂದು ಮೊಮ್ಮಗಳು ಮತ್ತು ಅಳಿಯ ಬಂದರ್ ಕಣ್ರಿ. ಓ ಹೌದಾ? ಅಲ್ಲ ಕಣೆ, ಬೆಂಗಳೂರಾಗಿರೋದಲ್ಲ ಅವರು, ಈ ಊರಾಗಂತ ಕಾಲಿಡಲಾಗಿತ್ತು. ಹೌದು ಕಣ್ರಿ, ಬೆಂಗಳೂರಿಂದನೇ ಬಂದಿರೋದು, ಕಾರ್ ತಗೋ ಬಂದರ್ ಕಣ್ರಿ. ಓ ಹೌದೇನೆ? ಅಲ್ಲ, ಓಡೋಕ್ಕೂ ಮದುವೆ ಆದರೂ ಘನ ಗಟ್ಟಿ ಪಾರ್ಟಿನೇ ಹಿಡ್ದಿರಂಗೆ ಅದಲ್ಲ. ಒದ್ನೇ ಹೇಳೋದು ಮರ್ರ, ನಮ್ಮೂರಿಗೂ ಕೆಲವೊಂದಿಷ್ಟು ಜನ ಅದಾರೆ. ನಾವೇ ಹುಡುಕು ಮಾಡಿದ್ರು ಪಾಪ ಅವ್ರ ಜೀವನ ಕೇಳೋದು ಬೇಡ. ಇವ್ರು ನೋಡ್ರಿ ಮರ್ರ, ಓಡೋಕ್ಕೂ ಆದ್ರೂ ನೋಡಿ ಎಂಥ ಗಟ್ಟಿ ಪಾರ್ಟಿನೇ ಆಗಿದೆ ಅಂತ. ಅಲ್ಲ ಕಣೆ, ನೀ ಅಂತ ಮಾತಾಡ್ಸ್ಕೊ ಬಂದ್ಯಾ? ಹೋಗ್ರಿ ಮಾರ್ರ ಮಾತಾಡ್ಸೋದಂತೆ. ನನಗೆ ಅಲ್ಲಿ ಕಾರ್ ಬಂದಿದ್ದಿತ್ತಾ, ನಮ್ಮನೆ ಗುಂಡನ ಹತ್ರ ಕೇಳಿದೆ. ಗುಂಡ ಮತ್ತು ಯಾರು ಕಾರದು, ಯಾರು ಬಂದಿರೋದು ಕಣ ಸೀನಪ್ಪಣ್ಣನ ಮನೆಗಂತ ಕೇಳಿದೆ. ನಮ್ಮ ಗುಂಡ ಹೇಳಿದ್ ಕಣ್ರಿ, ಒಂದು ಹುಡುಗ ಹುಟ್ಟೇನು ಕಣ್ರಿ, ಸುಮಾರು ದೊಡ್ಡ ಆಗ್ಯಾನೆ ಅಂತ. ನಿನ್ನೆ ನಮ್ಮ ಗುಂಡನ ಜೊತೆಗೆ ಆಡಕ್ಕೆ ಬಂದಿದ್ದಂತೆ, ಆವಾಗ ಗೊತ್ತಾಗಿರೋದು ಕಣ್ರಿ. ಓಹೋ, ಅಲ್ಲ ಊರಿಗಂತ ಕಾಲಿಡಲಾಗಿತ್ತು, ಇದೆ ಅಂತ ಈ ಸತಿ ಊರಿಗೆ ಬಂದಿರೋದು. ಮತ್ತೆ ಅಂತ ಬೆಂಗಳೂರಾಗೆಲ್ಲ ಕೇಳೋದು ಬೇಡ ಗೊತ್ತಾ? ಗ್ಯಾಸ್ ರೇಟೆಲ್ಲ ಹೆಚ್ಚಾಗಿ ಹೋಗಿ ಎತ್ಕೊಂಡ್ರಿ. ಪಾಪ ಅಲ್ಲಿ ಜನರದೆಲ್ಲ ಕೇಳೋದು ಬೇಡ ನೀವು. ಹೌದಾ? ಎಂತಾಗಿರೋದು ಕಣೆ, ಎಂತ ಎಲ್ಲ ಕಟ್ಗೆಗೆ ಒಲೆ ಉರಿಸ್ತಿರೋದೆ ಎಂಥ ಕತೆ ಅಂತ. ಥೋ ಮರ್ರ, ನೀವೊಂದು ಎಂತ ನಮ್ಮ ಹಳ್ಳಿ ಕಡೆ ಒಲೆ ಇದ್ದಂಗಲ್ಲಿರೋದ ಎಂತಾರು ಕೇಳ್ತೀರಪ್ಪ. ಪಾಪ ಅಲ್ಲಿ ಹೋಟೆಲೆಲ್ಲ ಇದ್ದವ್ರಿಗೆ ಎಷ್ಟು ಕಷ್ಟ ಆಗ್ಯದ ಗೊತ್ತಾ? ಟಿವಿಲೆಲ್ಲ ನೋಡ್ಬೇಕು ಕಣ್ರಿ, ನೋಡಿದ್ರೆ ಒಂಥರ ಪಾಪ ಅನ್ಸೋದು. ಇವ್ರದ್ದು ಹೋಟೆಲೇ ಅಲ್ಲ, ದೊಡ್ಡ ಹೋಟೆಲ್ ಏನೋ ಇರೋದಂತೆ ಕಣ್ರಿ. ಆ ಹೋಟೆಲಾಗೆ ಇವ್ರು ಕೆಲಸ ಮಾಡೋದು. ಗಂಡಂತ ಕೆಲಸ ಮಾಡಲ್ಲ, ಒಳಗಡೆ ಕೆಲಸ ಮಾಡೋಕ್ಕೆಲ್ಲ ಬೇರೆಯವ್ರು ಇರೋರು ಕೆಲಸದವರು. ಇವರು ಎಂಥದಿಲ್ಲ, ಅಲ್ಲಿ ದುಡ್ಡೆಲ್ಲ ತಗೋತಾರಲ್ಲ ಊಟ ಆದಮೇಲೆ, ಹಾಂ ಆ ಕೆಲಸ ಮಾಡೋದು ಕಣ್ರಿ. ಈಗ ಗ್ಯಾಸ್ ಎಲ್ಲ ಸಿಗಲ್ಲಲ್ಲ, ದುಡ್ಡು ಕೊಡ್ತೀನಂದ್ರೂ ಸಿಗಲ್ಲ. ಅದಕ್ಕೆ ನನ್ನ ಅಂದಾಜು ಊರ ಕಡೆಗಾರು ಹೋಗ್ಬರೋಣ ಅಂತ ಬಂದಿರ್ಬೇಕು ಕಣ್ರಿ. ಹ್ಞೂ, ನನ್ನ ಅಂದಾಜು ಹಾಗೆ ಕಾಣ್ತದೆ ಕಣೆ. ಅಲ್ಲ, ಎಂತ ಸೀನಪ್ಪಣ್ಣನಹಳ್ಳಿ ಗಣಕದನ ಇದೇ ಪುಷ್ಟಲೇನೆ ಬಂದಿರೋದು? ಹೌದು ಕಣ್ರಿ, ಮದುವೆ ಆದನಿಂದ ಇದೇ ಪುಷ್ಟ ಬಂದಿರೋದು. ನಾನು ನಿನ್ನೆ ದೂರದಿಂದ ನೋಡಿರೋದು. ಗಣಕದನ್ ಕಣ್ರಿ, ಬೆಳ್ಳಗ ಗಣಕದನೆ. ಓದೇ ಹಂಗಾಗ್ಯದ ಗೊತ್ತಮರ್ರ, ನಿಮ್ಮ ಡಬಲ್ ಆಗಿರೋದಂತ ಭಾರಿ ಗಣಕಾಗ್ಯದೆ. ಹಂಗೇರೆ ಗನ ಮಾಡಿಕೊಂಡೇ ಅದೇ ಅಂತ ಆತು. ಹೌದು ಕಣ್ರಿ, ಗನ ಮಾಡಿಕೊಂಡೇ ಇರೋದು, ಇಲ್ಲಾಂದ್ರೆ ಇಲ್ಲೆಲ್ಲ ಎಲ್ಲಿ ಬತ್ತಿದ್ರಂತ.
ಅಯ್ಯೋ ಹುಡುಗ ಮಗ ಅಂತೂ ನೋಡ್ಬೇಕು ಕಣ್ರಿ ನೀವು. ಟೊಮಟೊ ಹಣ್ಣು ನೋಡ್ದಂಗೆ ಆಗತ್ತೆ ಕಣ್ರಿ. ಕೆಂಪು ಕೆಂಪು ಗನಾಕದೇನೆ ಹುಡುಗ ಮಾತ್ರ. ಹೌದೇನೆ ಪಾಪ ಆ ಹುಡುಗಿ ಗನಾಕಿದೊಳೆ ಆಗಿತ್ತು ಕಣೆ. ಇವಂದೇ ಸರಿ ಇಲ್ಲದೆ ಇರೋದು. ಹೌದ್ರಿ ಪಾಪ, ಎಲ್ಲಿ ಸಿಕ್ಕಿದ್ರು ಕರಿತಾಳೆ ಮಾತ್ರ, ಬಾಯಿ ತುಂಬ ಕರಿಯೋದಂತ. ಹೌದು ಕಣೆ, ನಾನು ಸಣ್ಣಕ್ಕಿದ್ದಾಗ ನೋಡಿರೋದೇ ಅಲ್ಲ. ಸಣ್ಣಕ್ಕಿದ್ದಾಗಂತೂ ನೋಡ್ಬೇಕು ಕಣೆ, ಎಲ್ಲೇ ಹೋಲಿ ಸುಶೀಲಮ್ಮ ಅಂತ ಕರಿಯಾಳು. ಹೌದ್ರಿ ಭಾರಿ ಘನ ಬುದ್ಧಿ ಹುಡುಗಿದ ಮಾತ್ರ. ಆದರೆ ಈಗ ಹೆಂಗಾಗ್ಯದ ನಂಗೆ ಗೊತ್ತಿಲ್ಲ ಮರ್ರ. ಆ ಕಡೆಗೆಲ್ಲ ಗಟ್ಟಿ ಪಾರ್ಟಿ ಮದುವೆ ಆಗಿರೋದಲ್ಲ, ಸುಖ ಬಂದಿದ್ರು ಇರ್ಬೇಕು ಕಣ್ರಿ. ನೀ ಹೇಳೋದು ಸೈ ಕಣೆ. ಅಲ್ಲ, ನಿಮ್ಮನೆ ಗೊಣಸಿ ಹತ್ಲ ಹೋಗಿರೋದು? ನಮ್ಮನೆ ಗೊಣಸು ತೋಟಕ್ಕೆ ಹೋಗ್ಯಾರೆ. ಇವತ್ತು ಲಘೂನೇ ಎದ್ದು ಹೋಗ್ಯಾರ ಕಣೆ. ಅದೇ ಲಘೂನ್ ಬತ್ತೀನಂತ ಹೇಳಿ ಹೋಗ್ಯಾರೆ. ಅದಕ್ಕೆ ನಾನು ಆ ಲಘೂನ್ ಅಂಗಳ ಬೋಳ್ದು ಅಡುಗೆ ಕೆಲಸವನ್ನು ಮಾಡಬೇಕು ಅಂತ ಅದೀನಿ. ಇಷ್ಟೊತ್ತಿಗೆ ನೋಡಿ ನಿಮ್ಮ ಅಂಗಳ ಬಳ್ದಾಗದು ಕಣ್ರಿ. ನನ್ನ ಕಾಲದಾಗೆ ಅಂಗಳ ಬಳಿಯೋದು ಹಾಗೆ ಹೊಳೀತು. ಇಸ್ಯ ಗೊತ್ತಾತಾ, ನಿಮ್ಗೆ ಹೇಳಿ ಹೋಗೋಣ ಅಂತಾನೆ ಬಂದಿದ್ದು ಕಣ್ರಿ. ನಮ್ಮದು ಎಂಥದ್ದು ಕೆಲಸ ಆಗಲ್ಲ ಗೊತ್ತಾ? ಹೌದೇನೆ, ಹೋಗಂಗ್ಯಾರೆ, ಕೆಲಸ ಮಾಡ್ಕೊ ಹೋಗು. ನಾನು ಮಾಡ್ಕೋತೀನಿ. ಲಘುನ ಅಡುಗೆ ಕೆಲಸನೂ ಮಾಡ್ಬೇಕು ಕಣೆ. ನಾನೇ ಸಂಜೆ ಬತ್ತೀನತ್ತ ನಿಮ್ಮ ಮನೆ ಹತ್ರ. ಆಯ್ತು ಕಣ್ರಿ ಅತ್ತಿಗೆಯಮ್ಮ, ನೀವೇ ಬನ್ನಿ ಆತ. ಆಯ್ತು ಕಣೆ, ಬತ್ತೀನಿ. ಆದರೆ ಅತ್ತಿಗೆಯಮ್ಮ, ಸಂಜೆ ಸಿಗೋಣ ಆತ, ಬರಲಾ? ಹ್ಞೂ ಆಯ್ತು.